ಹಾಯ್ ಫ್ರೆಂಡ್ಸ್, ಮೊನ್ನೆ ಮೈಸೂರು ಟ್ರಿಪ್ಗೆ ಹೋಗಿದ್ವಿ. ಮಗಳಿಗೆ ರಜೆ ಇತ್ತಲ್ಲ, ಅದಕ್ಕೆ ಮೈಸೂರು ಪ್ಯಾಲೇಸು, ಆಮೇಲೆ KRS, ಅಲ್ಲಿಂದ ಊಟಿಗೆ ಹೋಗಿದ್ದು. ಇದು ಮೈಸೂರು ಅರಮನೆದು ಒಳಾಂಗಣ ದೃಷ್ಟೀಕರಣ. ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಮಾತ್ರ. ಯಾವ ಥರ ವಿನ್ಯಾಸ ಮಾಡಿದ್ದಾರೆ, ಆ ಕೆತ್ತನೆಗಳು ಸೂಪರಾಗಿತ್ತು. ತುಂಬ ಜನನೂ ಇದ್ದರು. ನೋಡಿ, ಇಲ್ಲಿ ಒಂದು ಮಿರರ್ ಹಾಕಿರ್ತಾರೆ. ಇಲ್ಲಿ ನಿಂತರೆ ಎಷ್ಟೋ ದೂರದಲ್ಲಿ ಕಾಣಿಸುತ್ತೆ. 2 ಮಿರರ್ ಹಿಂದೆ ಮುಂದೆ ಹಾಕಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ತುಂಬ ಜನನೂ ಇದ್ದರು. ನೋಡಿ, ಇದೇನೆ ಹಿಂದೆ ಒಂದು ಮುಂದೆ ಒಂದು ಮಿರರ್ ಹಾಕಿರ್ತಾರೆ. ಅಷ್ಟು ದೂರ ಕಾಣಿಸ್ತದೆ. ತುಂಬ ಚೆನ್ನಾಗಿತ್ತು ಇದು. ಆಮೇಲೆ ಮೇಲ್ವಿನ್ಯಾಸ, ಅರಮನೆಯಲ್ಲಿ ಪೂಜೆ ಮಾಡೋ ದೇವತೆಗಳು. ನಿಮಗೆ ಆದಷ್ಟು ತುಂಬ ಫಾಸ್ಟಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಇತ್ತು. ಹಾಗಾಗಿ ಆಮೇಲೆ ಅದು ಮುಗಿದ್ಮೇಲೆ ಕುದುರೆ ಗಾಡಿಯಲ್ಲಿ ಹೋಗೋಣ ಟಾಂಗಾದಲ್ಲಿ ಅಂತ ಮಗಳು ಹಠ ಮಾಡಿದ್ಲು. ಟಾಂಗಾದಲ್ಲಿ ಹೋದ್ವಿ. ನಾವೆಲ್ಲ ಫ್ಯಾಮಿಲಿ ಹೋಗಿದ್ದು, ಅಣ್ಣ, ಅತ್ತಿಗೆ, ನನ್ನ ಮಗಳು, ನಮ್ಮ ಮಿಸ್ಸಸ್ಸು. ಟಾಂಗಾದಲ್ಲಿ ಹೋಗಿ ಮೈಸೂರು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಇದು ತುಂಬ ಚೆನ್ನಾಗಿತ್ತು. ತುಂಬ ಹಠ ಮಾಡಿದ್ಲು ಅವಳು ಪ್ಯಾಲೇಸಿಂದನೇ. ಆಮೇಲೆ ಒಂದು ಅಕ್ವೇರಿಯಮ್ ಹೋಗಬೇಕು ಅಂತ ಇದ್ವಿ. ಅಲ್ಲಿಂದ ಟಾಂಗಾಗೆ ಹೋದ್ವಿ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಅಕ್ವೇರಿಯಮ್ಗೆ ಹೋದ್ವಿ. ಇದು ಟಾಂಗಾ ರೌಂಡು. ಇದು ಮೈಸೂರು ಒಂದು ಟ್ರಿಪ್ ಓಡಿಸ್ತಾರೆ. ಅದಾದಮೇಲೆ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ ಇತ್ತು. ಫಿಶ್ ಲ್ಯಾಂಡ್ ಇದು. ಅಂಡರ್ ವಾಟರ್ ಫಿಶ್ ಅಕ್ವೇರಿಯಮ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿತ್ತು. ತುಂಬ ಮೀನುಗಳು ಇದ್ದಾವೆ. ಕಲರ್ ಮೀನುಗಳು, ಪಿರಾನ, ಒಳ್ಳೊಳ್ಳೆ ಜಾತಿ ತಳಿಯ ಮೀನುಗಳು ಇದ್ದಾವೆ. ಇದು ಹೊರಗಡೆ ಔಟ್ಸೈಡ್ ವ್ಯೂ. ಇದು ಇದಾದಮೇಲೆ ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸ್ನೇಕ್ ಫಿಶ್ಶು, ಎಷ್ಟು ಮೀನುಗಳಿದ್ದಾವೆ ಅಂದರೆ ನಮಗೆ ಗೆಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಮೀನುಗಳಿದ್ದಾವೆ. ಒಳಗೆ ಹೋಗಿ ನಮಗೇನೆ ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗಾಗುತ್ತೆ. ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಗ್ಲಾಸಲ್ಲಿ ಮೀನುಗಳ್ನ ಹಾಕಿರ್ತಾರೆ. ಇದು ನಾನು ನನ್ನ ಮಗಳು ಸುಮ್ಮನೆ ಒಂದು ರೀಲ್ಸ್ ಥರ ಮಾಡಿದ್ವಿ. ಅವಳಿಗಿಷ್ಟ ಅಂತ. ನೋಡಿ ಎಷ್ಟು ಥರ ಕಲರ್ ಮೀನುಗಳು, ಪಿರಾನ, ಶಾರ್ಕು, ಎಷ್ಟು ಬಗೆಯ ಮೀನುಗಳಿದ್ದಾವೆ. ಮಸ್ಟ್ ವಿಸಿಟ್ ಪ್ಲೇಸ್ ಇದಂತೂ ಮೈಸೂರಲ್ಲಿ. ತುಂಬ ಚೆನ್ನಾಗಿದೆ. ಯಾರಾದ್ರೂ ಇದಕ್ಕೆ ವಿಸಿಟ್ ಮಾಡಿ. ತುಂಬ ಥರ ಮೀನುಗಳಿದ್ದಾವೆ. ಒಳ್ಳೆ ವಿಸಿಟ್ ಆಗುತ್ತೆ. ನೋಡಿ ಯಾವ್ಯಾವ ಥರ ಮೀನುಗಳಿದ್ದಾವೆ ಅಂತ. ಇದು ಪಿರಾನ ಅಂತಾರೆ. ಮನುಷ್ಯರನ್ನ ತಿಂತವೆ ಮೀನುಗಳು. ಶಾರ್ಕ್ ಇದೆ ನೋಡಿ. ಎಷ್ಟು ಬಗೆಯ ಮೀನುಗಳು ನೋಡಿ ಯಾವ ಥರ ಒಳಗಡೆ. ಅದಾದಮೇಲೆ ಶಾಪಿಂಗ್ ಹೋಗೋಣ ಅಂದರು. ನಮ್ಮ ಮನೆಯವ್ರಿಗೆ ಮೈಸೂರಲ್ಲಿ ಒಂದು ಸ್ಯಾರಿ ಕೊಡಿಸ್ರಿ ಅಂತ, ಒಂದು ನೆನಪಿರುತ್ತೆ ಅಂತ. ಸರಿ ತಗೊಳ್ಳಿ ಅಂತ ಅಂದೆ. ನಮಗಾಗಲೇ ಸುಸ್ತಾಗ್ಬಿಟ್ಟಿತ್ತು. ಅವ್ರಿಗೆ ಹೋಗಿ ತೊಗೊಳಕ್ಕೆ ಕೇಳಿದೆ. ಲಾಸ್ಟಲ್ಲಿ ನನಗೆ ಕರೆದ್ರು. ಆಮೇಲೆ ಹೋಗಿ ಒಂದು ಸೀರೆ ಪರ್ಚೇಸ್ ಮಾಡಿದ್ವಿ, ಅವ್ರಿಗೆ ನೆನಪಿರಲಿ ಅಂತ. ಆಮೇಲೆ ಲೆಹಂಗಾಗಳು ಎಲ್ಲ ಇದ್ವು. ತುಂಬ ಚೆನ್ನಾಗಿದ್ವು. ಡ್ರೆಸ್ ಪೀಸು ಇದೆಲ್ಲ. ಒಂದು ಸ್ಯಾರಿ ಕೊಡಿಸ್ದೆ ನೆನಪಿರಲಿ ಅಂತ. ಇನ್ನೊಂದು ಸ್ಯಾರಿ ಪೆಂಡಿಂಗ್ ಇಟ್ಟಿದ್ದಾರೆ. ಒಂದು ಲೆಹಂಗಾ, ಒಂದು ಸ್ಯಾರಿ ತೊಗೊಂಡ್ರು. ಅದಾದಮೇಲೆ ಊಟಕ್ಕೆ ಹೋದ್ವಿ. ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ವಿ. ರೋಟಿ, ಚಿಕನ್ ಕರಿ ತೊಗೊಂಡಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಊಟ ಮುಗಿಸ್ಕೊಂಡು ಊಟಿಗೆ ಹೊರಟ್ವಿ. ಊಟಿದು ಬರೀ ನಿಮಗೆ ಹೊರಗಡೆದು ಪ್ಲೇಸ್ಗಳು ತೋರಿಸಿದ್ದೀನಿ, ಬೊಟಾನಿಕಲ್ ಗಾರ್ಡನ್ನು ಎಲ್ಲ. ಊಟಿಗೆ ಹೋದರೆ ಒಳ್ಳೆ ವೆದರ್ ಇರುತ್ತೆ. ಮಳೆಗಾಲದಲ್ಲಿ ಮಳೆ ಇರುತ್ತೆ, ಚಳಿ ಇರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ. ಆ ಟೈಮಲ್ಲೆಲ್ಲ ನೋಡ್ಕೊಳ್ಬೇಕು. ಇಲ್ಲಾಂದರೆ ಸುಮ್ಮನೆ ಮುದ್ರಕೊಂಡು ರೂಮಲ್ಲೇ ಮಲಗಿರ್ಬೇಕಾಗುತ್ತೆ. ನಾವು ಹೋದಾಗ ಕೈಕಾಲೆಲ್ಲ ಹಿಡ್ಕೊಂಡು 2 ಅವರ್ ರೂಮಲ್ಲೇ ಇದ್ವಿ. ಇದು ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಜಾಸ್ತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.